ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಡಿಗ್ರಿ ಫಸ್ಟ್ ಸೆಮ್ಸ್ ಮಾಡಲ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ ಯಾವುದಂದ್ರೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಎಲ್ಲ ವಿಭಾಗಗಳಲ್ಲಿ ಕಡ್ಡಾಯವಾಗಿದೆ. ಸೂಚನೆ ನೋಡಿ, ಅಗತ್ಯವಿರುವ ಕಡೆಗಳಲ್ಲಿ ಅಚ್ಚುಕಟ್ಟಾಗಿ ಮತ್ತು ಲೇಬಲ್ ಮಾಡಿದ ರೇಖಾಚಿತ್ರಗಳನ್ನ ಎಳೆಯರಿಯತ್ತೆ. ಅಂದ್ರೆ ನೀಟೆಸ್ಟ್ ಜಾಸ್ತಿ ಇರಬೇಕೆಂಬುದನ್ನು ಹೇಳಿದ್ದಾರೆ. ಇಲ್ಲಿ 2x10 ಅಂದರೆ 20 ಅಂದರೆ 2 ಮಾರ್ಕ್ಸ್ನು ಫಸ್ಟ್ ಒನ್ ಯಾವುದಂದ್ರೆ ಆಹಾರ ಸರಪಳಿ, ಬಿ ಪರಿಸರ ವ್ಯವಸ್ಥೆಯ ವ್ಯಾಖ್ಯಾನಿಸಿ, ಸಿ ಪ್ರಾಥಮಿಕ ಅನುಕ್ರಮ ಎಂದರೇನು, ಅದೇ ರೀತಿ ಭಾರತದ ವೈದಿಕ ಭೌಗೋಳಿಕ ವಲಯದ ಯಾವುದಾದ್ರು 2 ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿದ್ರೆ, ಈ ಮಣ್ಣಿನ ಸವಕಳಿ ಎಂದರೇನು, ಅದೇ ರೀತಿ ಎಫ್ ವೈವಿಧ್ಯಕತೆ ಎಂದರೇನು, ಜಿ ಆಮ್ಲ ಮಳೆ ಎಂದರೇನು ಅಂದ್ರೆ ಡೆಫಿನಿಷನ್ ಆಸಿಡ್ ರೈನ್ ಎಂದರೇನು, ಅದೇ ರೀತಿ ಸಿ ಬಿ ಡಿ ಅನ್ನು ವಿಸ್ತರಿಸಿದರೆ ಎಕ್ಸ್ಪ್ಲೇನ್ ದ ಸಿ ಬಿ ಡಿ ಅಂತ ಆಯ ಒಳಗ ಯಾವುದೇ 2 ಪರಮಾಣು ಅಪಾಯಗಳನ್ನು ಉಲ್ಲೇಖಿಸಿ. ಮೆನ್ಷನ್ ಎನಿ ಟು ದ ನ್ಯೂಕ್ಲಿಯರ್ ಹರಾರ್ಸ್. ಅದೇ ರೀತಿ ಫ್ಲಡ್ ಅಂದ್ರೆ ಪ್ರವಾಹ ಎಂದರೇನು, ಜೆ ಕೆ ಹೊಗೆಯುಕ ಮತ್ತು ಹೊಗೆರಹಿತ ಉತ್ಪನ್ನಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಿ ಅಂತ ಕೇಳಿದಾರ. ಎಲ್ ಒಳಗ ಸಿ ಎನ್ ಜಿ ಅನ್ನು ವಿಸ್ತರಿಸಿ ಬರೆಯಿರಿ. ವಿಭಾಗ ಬಿ ಒಳಗೆ ಏನು ಹೇಳ್ತಾರೆ ಅಂದ್ರೆ, ವಿಭಾಗ ಬಿ ಒಳಗ 30 ಮಾರ್ಕ್ಸ್ 5 into 6 ರೀ. ಇಲ್ಲಿ 6 ಬರಿಬೇಕು, ಒಂದೊಂದಕ್ಕ 5 ಅಂಕಗಳ ಇರ್ತಾವ. ಫಸ್ಟ್ ಒನ್ ಯಾವ್ದಾರ ಜೆರೋಸಿಯರಾದ ಪರಿಸರದ ಅನುಕ್ರಮವನ್ನು ವಿವರಿಸಿ. ಅಂದ್ರೆ ಕನ್ನಡ ಏನಕ್ಕ ಅಂದ್ರೆ ಚೇಂಜಸ್ ಆಗು ಬೇರೆ ಬೇರೆ ಪದಗಳನ್ನ ಬರ್ತಾವೆ. ಇಂಗ್ಲೀಷ್ ಆದ್ರೆ ಚೇಂಜಸ್ ಆಗಂಗಿಲ್ಲ. ಎರಡನ್ನೂ ಕೊಟ್ಟಿರ್ತಾರೆ. ನೀವು ಇಂಗ್ಲೀಷ್ನಾಗ ಹೋದ್ರೆ ಕ್ಲಾರಿಟಿ ಇರ್ತದೆ. ಥರ್ಡ್ ಒನ್ ಪರಿಸರ ಅಧ್ಯಯನದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಎನ್ವೈರನ್ಮೆಂಟ್ ಸ್ಟಡೀಸ್ ಅಂಡ್ ಸ್ಕೋಪ್ ಅಂಡ್ ಇಂಪಾರ್ಟೆಂಟ್ ಅಂದ್ರೆ ಮಹತ್ವ ಮತ್ತು ವ್ಯಾಪ್ತಿಗಳನ್ನು ಪ್ರಾಮುಖ್ಯತೆಯನ್ನು ಇಲ್ಲಿ ವಿವರಿಸಬಹುದು. ಅದೇ ರೀತಿ ಫೋರ್ತ್ ಒನ್ ಅಂತರ್ಜಲದ ಅತಿಯಾದ ಬಳಕೆಯನ್ನು ಪರಿಣಾಮವನ್ನು ವಿವರಿಸಿ. ಗ್ರೋತ್ ಅಂಡ್ ವಾಟರ್ ಇಂಪ್ಲೇಷನ್ ಅಂಡ್ ಎಕ್ಸ್ಪ್ಲನೇಷನ್ ಗ್ರೋತ್ ಕೇಳಿದಾರೆ. ಫಿಫ್ತ್ ಒನ್ ನವೀಕರಿಸಬಹುದಾದ ಶಕ್ತಿ ಅಂದರೆ ಯಾವುದು ಒಂದು, ನವೀಕರಿಸಬಹುದಾದ ಶಕ್ತಿಯನ್ನು ವಿವರಿಸಿ. ಸಿಕ್ಸ್ತ್ ಒನ್ ಜಾಗತಿಕ ತಾಪಮಾನ ಏರಿಕೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸೆವೆಂತ್ ಒನ್ ಕೈಗಾರಿಕಾ ತ್ಯಾಜ್ಯದ ನಿಯಂತ್ರಣದ ಕ್ರಮಗಳನ್ನು ವಿವರಿಸಿ. ಏಳ್ತ್ ಒನ್ ಚಿಪಿಕೋ ಚಳುವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 9ನೇದು ಪರಿಸರ ಸಂರಕ್ಷಣೆಯಲ್ಲಿ ಮಾನವರ ಪಾತ್ರದ ಕುರಿತು ಟಿಪ್ಪಣಿ ಬರೆಯಿರಿ. ವಿಭಾಗ ಸಿ ಒಳಗ ನೋಡ್ರಿ, ಅಂದ್ರೆ ಸೆಕ್ಷನ್ ಸಿ ಒಳಗ 3 ಕಂಪಲ್ಸರಿ ಬರೀಬೇಕು. ಆದ್ದರಿಂದ ಫಸ್ಟ್ ಒನ್ ನೋಡ್ರಿ 10ನೇದ ಜಲಚರ ಪರಿಸರ ವ್ಯವಸ್ಥೆ ಎಂದರೇನು ಮತ್ತು ಅಚ್ಚುಕಟ್ಟಾಗಿ ಲೇಬಲ್ ಮಾಡಿದ ರೇಖಾಚಿತ್ರದೊಂದಿಗೆ ಕೊಳದ ಪರಿಸರ ವ್ಯವಸ್ಥೆಯನ್ನ ವಿವರಿಸಿ ಅಂತ ಕೇಳ್ತಾರ. 11ನೇದ ಹೈಡ್ರೋಸ್ಫಿಯರ್ ವಿವಿಧ ಹಂತಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. 12ನೇದು ಮೇಲ್ಮೈ ನೀರಿನ ಬಳಕೆ ಮತ್ತು ಅತಿಯಾದ ಬಳಕೆಯ ಪರಿಣಾಮ ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ನೋಡ್ಕೋಬಹುದು ನೀವು ಎಲ್ಲ ಈ ಕ್ವಶನ್ ಪೇಪರ್. ಆಯ್ತಾ? ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಲಿ. ನಮಗೆ ಹೊಸ ಕ್ವಶನ್ ಪೇಪರ್ ನಾವು ಬಿಡ್ತಿರ್ತೀವಿ. ನಮಗೇನು ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.